ಸಲ್ಲಿಸುತ್ತೇವೆ. ಈ ದಿನಗಳ 19ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ, ಯವನಸ್ಥನು ತನ್ನ ನಡತೆಯನ್ನು ಯಾವುದರಿಂದ ಸಿದ್ಧಪಡಿಸಿಕೊಳ್ತಾನೆ, ತನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿದ್ದರೆ ಎಂಬ ಒಂದು ವಾಕ್ಯದ ಆಧಾರದ ಮೇಲೆ ಈ ಒಂದು ಕಿರು ನಾಟಕದ ಮೂಲಕ ಈಗಿನ ಯವನಸ್ಥರು ಯಾವ ರೀತಿ ಇದ್ದಾರೆ ಅಂತ ನಾವು ತೋರಿಸ್ಕೊಳ್ತೇವೆ. ಮೀಟಿಂಗ್ ಎಲ್ಲಿಗಾದ್ರೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಏನು ಕೆಡಿಸ್ತೀನಿ ಅಂತ. ಅಪ್ಪ ನಾನಂತೂ ಚೆನ್ನಾಗಿ ತಿಂದೆ ಮಾಡ್ತೀನಪ್ಪ. ಅಯ್ಯೋ ಮೈಬಿಡಣ್ಣ, ಇಲ್ಲಿದ್ದೀರಾ? ಬೇರೆ ಇಲ್ಲಿದ್ದೀರಾ? ನಮ್ಮದೆಲ್ಲ ಏನಾಯ್ತು? ನೋಡು, ನನ್ನ ನೋಡು ಎಷ್ಟು ಕೂಡಾಗಿದೆ ನೋಡು. ಮೊದಲಿಗಿಂತ ದೈಸಿಗೆ ತುಂಬ ಚೇಂಜ್ ಆಗಿದ್ದಾಳೆ. ಮೊದಲು ಎದ್ದಿದ ತಕ್ಷಣ ನನ್ನ ನೋಡ್ಕೊಂಡು ಬರ್ತಿದ್ರು, ಈಗ ನನ್ನ ಕಡೆನೇ ನೋಡ್ತಿಲ್ಲ. ಅಯ್ಯೋ ನಿಂತ್ಕೊಂಡು ಹೊಡೆದ್ರೆ ತಾನೇ ನನಗೆ ಗೊತ್ತಾಗುತ್ತೆ. Daisy, you have one text message. Daisy, you have one text message. ಏನು ಟೆಕ್ಸ್ಟ್ ಮೆಸೇಜ್? ಫಸ್ಟ್ ಅದನ್ನ ನೋಡ್ಬೇಕಪ್ಪ. ಈ ಗೂಗಲ್ ಅಷ್ಟೇ ಊರಲ್ಲಿರೋರಿಗೆಲ್ಲ ಒಳ್ಳೆ ವಾಯ್ಸ್ ಕೊಡುತ್ತೆ. ನನಗೆ ಮಾತ್ರ ಈ ಟಿಕ್ಟಾಕಿಗೆ ಜೆನ್ಸ್ ವಾಯ್ಸ್ ಕೊಡುತ್ತೆ. ನೀನು ಮುಂದಿಗಿದೆ ಸರ್. ಹೇಳು, ಫಸ್ಟ್ ನಾವು ಬಂದು ಕೆಲಸ ನೋಡೋಣ. ಹಲೋ ಹಲೋ, ಟೆಕ್ಸ್ಟ್ ಮೆಸೇಜ್. ಅಯ್ಯೋ ನಾನು
ಡೈಸಿ ಡೈಸಿ ಯಾರು? ಬೈಬಲ್ ಅಣ್ಣ? ನಾನು ಗೊತ್ತಾ? ನಿಂಗೆ ಗೊತ್ತಣ್ಣ, ನಿಂಗೆ ಗೊತ್ತಿಲ್ಲ ಅಂದ್ರೆ ಕ್ರಿಶ್ಚಿಯನ್ನಿಗೆ ನಾಚಿಕೆ ಆಗುತ್ತೆ. ಡೈಸಿ ನೀನು ತುಂಬ ಚೇಂಜ್ ಆಗಿದೆ ಡೈಸಿ. ಇಲ್ಲ, ನಾನು ಚೇಂಜ್ ಆಗಿಲ್ಲ ಅಣ್ಣ. ಮೊದಲು ನೀನು ಎದ್ದಿದ ತಕ್ಷಣ ನನ್ನನ್ನು ಹುಡುಕೊಂಡು ಬರ್ತಿದ್ದೆ, ನಾನು ಧ್ಯಾನ ಮಾಡ್ತಿದ್ದೆ, ಪ್ರಾರ್ಥನೆ ಮಾಡ್ತಿದ್ದೆ. ಈಗ ನನ್ನ ಹತ್ರನೇ ನೀನು ಬರ್ತೀನಿ, ನೀನು ತುಂಬ ಚೇಂಜ್ ಆಗಿದ್ದೀಯ. ಇಲ್ಲ ಅಣ್ಣ, ನಾನು ಚೇಂಜ್ ಆಗಿಲ್ಲ. ಇವಾಗ ವಾಟ್ಸಪ್, ಇವಾಗ ಮೊಬೈಲ್, ಟಿವಿ ಅಂತ ನನ್ನೆಲ್ಲ ತುಂಬ ಟೈಮ್ ಪಾಸ್ ಮಾಡ್ತಾ ಇದೆ. ಸೊ ಹಾಗಾಗಿ ನಾನು ಅದಕ್ಕೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ. ಈಗ ಹೌದು, ಮತ್ತೆ ನಾನು ಎಲ್ಲ ಒಳ್ಳೊಳ್ಳೆ ಪ್ರೋಗ್ರಾಮ್ ಎಲ್ಲ ತೋರಿಸಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀನಪ್ಪ. ಈ ಹೋಗು ಅಲ್ಲಕ್ಕೂ ನೀನು ಹೋಲ್ಡ್ ಮಾಡಲ್ಲ, ನಾನು ನ್ಯೂ ಮಾಡಲ್ಲ. ನನ್ನ ಹತ್ರ ಬಂದರೆ ನಾನು ಎಲ್ಲ ಥರ ವಿಡಿಯೋಗಳನ್ನ ತೋರಿಸ್ತೀನಿ. ಅವಳು ನೋಡಿ ತಕ್ಕಂತೆ ವಿಡಿಯೋ ಎಲ್ಲ ಹಾಡನ್ನು ಕೇಳಿಸ್ತೀನಿ. ಅದನ್ನು ಅವಳು ತಿನ್ನೋ ಫುಡ್ಡಿನ ಹಾಕೊಳ್ಳೋ ಬಟ್ಟೆ ತನಕ ಎಲ್ಲರೂ ನನ್ನಿಂದಲೇ ಅವಳಿಗೆ ಸಿಗುತ್ತೆ. ಅಷ್ಟೆಲ್ಲ ನನಗೆ ಅವಳು ಬಾತ್ರೂಮಿಗೆ ಹೋಗ್ಬೇಕಾದ್ರೆ ನನ್ನೇ ಕರ್ಕೊಂಡು ಹೋಗ್ತಾರೆ. ಅಯ್ಯೋ, ಅದೆಲ್ಲ ಪಬ್ಲಿಕಲ್ಲಿ ಹೇಳ್ಬಾರ್ದಪ್ಪ. ಸುಮ್ಮನೆ ನ್ಯೂಸೇ ನೋಡೋದು, ಅದು ಸುಮ್ಮನೆ ನೋಡೋದು. ಡೈಸಿ, ನೀನು ನನ್ನನ್ನು ಧ್ಯಾನ ಮಾಡೋದು, ನಿನಗೆ ಪಾಪ ಕ್ಷಮ